ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾನು ಕೋಲಾರಲ್ಲಿದ್ದೀನಿ, ನನ್ನ ಜೊತೆಗಿದ್ದಾರೆ BMR. ನಾನು ನಿಮ್ಮ BMR ಮಾತಾಡ್ತಾ ಇದ್ದೀನಿ. ನಾವು ಇವತ್ತು ಕೋಲಾರಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿದ್ದೀರಿ. ಇವತ್ತು ವಿಶೇಷವಾದ ದಿನ. ಟೋಟಲ್ ಆಗಿ 3 ದಿವಸ ಈ ಫಲಪುಷ್ಪ ಪ್ರದರ್ಶನ ಇರುತ್ತೆ. ಯಾರು ಬೇಕೋ ಬರ್ಬೋದು, ನೋಡ್ಬೋದು. ದಯವಿಟ್ಟು ಯಾರು ಮಿಸ್ ಮಾಡ್ಕೊತಾ ಇದ್ದೀರೋ, ಬೆಂಗಳೂರಲ್ಲಿ ನೋಡ್ದಿರೋರು ಅವರೆಲ್ಲ ಬಂದು ಕೋಲಾರಲ್ಲಿ ನೋಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ಕೋಲಾರಲ್ಲಿ ಬಂದಿರೋದು. ಆ್ಯಂಡ್ ಇದು ಎವ್ರಿ ಇಯರ್ ಬೆಂಗಳೂರಲ್ಲಿ ನಡೆಯುತ್ತೆ, ಅದೇ ಥರ ಇಲ್ಲೂ ನಡೆಯುತ್ತೆ ಅಂತ ರಘು ಅವ್ರು ನನಗೆ ಹೇಳಿದ್ದಾರೆ. ನಡೆಯುತ್ತೆ, ಪ್ರತಿ ವರ್ಷನೂ ನಡೆಯುತ್ತೆ. ಓಕೆ, ಸೊ ಒಂದಷ್ಟು ಮಕ್ಕಳುಗಳೆಲ್ಲ ಬಂದಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಇದ್ರೊಳಗಡೆ ಏನೇನಿದೆ ಅಂತ ನಾನು ನಿಮಗೆ ಒಂದು ಚಿಕ್ಕದಾಗಿ ಒಂದು ಟೂರ್ನ ಮಾಡ್ತೀನಿ, ಅದರಲ್ಲಿ ನಿಮಗೆ ತೋರಿಸ್ತೀನಿ. ಇವರೆಲ್ಲ ನನ್ನ ಪ್ರಕಾರ ಹಾಸ್ಟೆಲ್ ಸೊ ಇವರೆಲ್ಲರೂ ಬಂದಿದ್ದಾರೆ ನೋಡೋದಕ್ಕೆ. ಸೊ ಇದು ಕಟ್ ಮಾಡಿದರೆ ಇದ್ರದ್ದು ಮೈನ್ ಬೋರ್ಡ್ ನೋಡಿ ಏನು ಮೆನ್ಷನ್ ಆಗಿದೆ: ಜಿಲ್ಲಾ ಮಟ್ಟದ ಸಾವಯವ ಮತ್ತು ಸಿರಿಧಾನ್ಯ ಮೇಳ ಮತ್ತು ಕೃಷಿ ವಸ್ತು ಪ್ರದರ್ಶನ. ಅದು ಆತ್ಮ ಯೋಜನೆಯಡಿ ಕೃಷಿ ವಸ್ತು ಪ್ರದರ್ಶನ 2025 ಇಷ್ಟಿದೆ ಇಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು, ನಾವು ಬನ್ನಿ ಗೆಳೆಯರಿ ಬನ್ನಿ. ಸೊ ಇಲ್ಲಿ ಏನಂತಂದ್ರೆ ಕ್ಯಾಪ್ಸಿಕಮ್ ಅಲ್ಲಿ ಡಿಫ್ರೆಂಟ್ ಆಗಿ ರಘು ಅವ್ರು ಮಾತಾಡ್ತಾರೆ. ಕ್ಯಾಪ್ಸಿಕಮ್ ನವಿಲು ಡಿಸೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಪೀಕಾಕ್ ಡಿಸೈನು, ಇದರಲ್ಲಿ ಕ್ಯಾಪ್ಸಿಕಮ್ ಯೆಲ್ಲೋ, ಗ್ರೀನು, ರೆಡ್ 3 ಡಿಸೈನ್ ಅಲ್ಲಿ 3 ಕಲರ್ ಕ್ಯಾಪ್ಸಿಕಮ್ ಅಲ್ಲಿ ಮಾಡಿರೋದು ಇದು. ರಘು ಅವರಕ್ಕೆ ವೈಟ್ ಕ್ಯಾಪ್ಸಿಕಮ್ ಬರುತ್ತಲ್ಲ, ಅದು ಯೂಸ್ ಮಾಡಿಲ್ವಾ? ಮಾಡಿಲ್ಲ, ಆ ಥರದ್ದು ಬೆಳೆಯೋದೇ ಇಲ್ವಾ? ಓಕೆ, ನಾನು ಬೆಳೀತಾರೆ ಅಂದ್ಕೊಂಡಿದ್ದೆ, ಆ್ಯಕ್ಚುಲಿ ಅದು ಮಿಸ್ ಆಗಿಬಿಟ್ಟಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಸೊ ಬೇರೆ ರಘು ಇದೆಲ್ಲ ಫ್ಲವರ್, ಇದೆಲ್ಲ ಡೆಕೋರೇಷನ್ ಅಷ್ಟೇ ಅಲ್ವಾ? ಸುಮ್ಮನೆ ಚೆನ್ನಾಗಿ ಕಾಣಲಿ ಅಂತ. ಆ್ಯಂಡ್ ಸಿಡ್ಸು ಇದೆ. ಸೊ ಹಾಗೆ ನೀವು ನೋಡೋದಾದರೆ ಒಳಗಡೆ ಒಂದು ನೆಟ್ ಹೌಸ್ ಇದೆ. ಈ ನೆಟ್ ಹೌಸ್ ಒಳಗಡೆ ಏನಿದೆ ಅಂತ ನಾನಿವಾಗ ನಿಮಗೆ ತೋರಿಸ್ಕೊಡ್ತೀನಿ. ಕೋಲಾರ ಜನಗಳೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲೊಂದಷ್ಟು ಇದು ಮಾಡಿದ್ದಾರೆ, ಬುದ್ಧ ಪೀಸ್ ಆಗಿರ್ಬೇಕು ಎಲ್ಲರೂ ಅಂತ. ಅದೇ ರೀತಿ ನೋಡಿ, ಕಲಂಗರಿ ಹಣ್ಣಲ್ಲಿ ಒಂದು ಡಿಸೈನ್ ಮಾಡಿದ್ದಾರೆ, ಅದು SM ಕೃಷ್ಣ ಅವರು 2024 ಯಾರ್ಯಾರೆಲ್ಲ ಎಕ್ಸ್ಪೈರ್ ಆಗಿದ್ದಾರೋ ಅವ್ರನ್ನೆಲ್ಲರನ್ನೂ ಸೊ ಡಿಸೈನ್ ಮಾಡಿ ಇಲ್ಲಿ ನಿಲ್ಸಿದ್ದಾರೆ. ನೆಕ್ಸ್ಟ್ ರತನ್ ಟಾಟಾ. ಹೌದು, ನೆಕ್ಸ್ಟ್ ರತನ್ ಟಾಟಾ ಸಿಗ್ತಾರೆ. ವೆರಿ ನೈಸ್, ಇದು ಒಳ್ಳೆ ಕ್ರಿಯೇಟಿವಿಟಿ. ಇಲ್ಲಿ ಇನ್ನೊಬ್ರು ಇದ್ದಾರೆ, ಗೊತ್ತಿಲ್ಲ ಇವ್ರು ಯಾರಂತ. ಆ್ಯಂಡ್ ಇವರು ಗೊತ್ತಿಲ್ಲ ನನಗೆ. ಇವರು ಲೀಲಾವತಿ ಅವರು. ಆ್ಯಂಡ್ ಅನುಪಮ ಅವರು, ಅಪರ್ಣ ಸಾರಿ. ಸೊ ಫ್ರೂಟ್ಸ್ ಅಲ್ಲಿ ನಮಗೆ ಡಿಸೈನ್ಸ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಡಿಸೈನ್ಸ್ ಈ ರೀತಿ ಇದೆ, ಪ್ರತಿ ವೆಜಿಟೇಬಲ್ಸ್ ಅಲ್ಲೇ ಮಾಡಿರೋದು. ಅಲ್ಲಿ ನೋಡಿಸಿ ಸರ್. ಸೊ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಪೀಕಾಕ್ ಇದೆ. ಸೊ ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಇದರಲ್ಲಿ ಒಂದಷ್ಟು ವಿಶ್ವೇಶ್ವರಯ್ಯ ಅವರು ರ್ಯಾಡಿಶಲ್ ಮಾಡಿರೋದು. ಆ್ಯಂಡ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು, ಮನಮೋಹನ್ ಸಿಂಗ್ ಇವ್ರದ್ದು ನೋಡಿ ನಂಬರ್ ಬೇಕಾದ್ರೆ ಅಲ್ಲಿದೆ ಡಿಸ್ಪ್ಲೇಲಿ, ಯೂಸ್ ಮಾಡ್ಕೋಬೋದು. ಆ್ಯಂಡ್ ತಬಲಾ ಆಗಿರಲಿ, ಇಲ್ಲೊಂದು ಶಿವನ್ದು ಒಂದು ಕೀರ್ತಿನ ಕೆತ್ತಿದ್ದಾರೆ. ಭಾರಿ ಕನ್ನಡ ಮಾತಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಬಂದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಅಲ್ಲಿ ಗಣಪತಿ, ಆಮೇಲೆ ಗರುಡ, ಇದೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ತಂಬೂರಿ, ಲಿಂಗ, ಬಿಟ್ಟರ್ಗಾಡಲ್ಲಿ ಡೈನೋಸರ್. ನನಗೆ ಕೆಲವೊಂದು ಸರಿ ರಘು, ನಾನು ಒಂದು ಮೈಂಡಿಂದ ಥಿಂಕ್ ಮಾಡೋದಾರೆ. ಇದು ನೋಡಿ, ಊದಲ್ಲಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಮ್ಯಾರಿಗೋಲ್ಡು, ರೋಸು ಮತ್ತು ತುಳಸಿ, ಈ ಥರ ಫ್ಲವರ್ಸಲ್ಲಿ ಒಂದು ಡಿಸೈನ್ ಮಾಡಿದ್ದಾರೆ. ನೋಡಿ, ದೊಡ್ಡದಾಗಿ ರಂಗೋಲಿ ಮಾಡಿದ್ದಾರೆ. ನೋಡಿ ಎಷ್ಟು ಸಖತ್ತಾಗಿದೆ. ಸೊ ಕೆಲವೊಂದು ಟೈಮ್ ನಾನು ಥಿಂಕ್ ಮಾಡೋದೇನಂದರೆ, ನೋಡಿ ಇವಾಗ ಇಷ್ಟೊಂದು ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಇದೆಲ್ಲ ಕಟ್ ಮಾಡಿ ಒಂದು ಥರ ಥಿಂಕ್ ಮಾಡೋದಾದ್ರೆ ವೇಸ್ಟ್ ಅಂತ ಅನ್ಬೋದು. ಆ್ಯಂಡ್ ವೇಸ್ಟ್ ಅಂತಂದರೆ ತುಂಬ ದೊಡ್ಡ ಹ್ಯೂಮ್ಯಾನಿಟಿ ಆಗುತ್ತೆ, ಅಷ್ಟೆಲ್ಲ ಏನು ಸೀನಿಲ್ಲ. ಬಟ್ ಅದೊಂದು ಕ್ರಿಯೇಟಿವಿಟಿ ಅಷ್ಟೇ. ಆ್ಯಂಡ್ ರೋಸ್ಗಳು ನೋಡ್ಬೋದು, ರೋಸ್ ಆಗಿರಲಿ, ಏನೇನು ಫ್ಲವರ್ಸ್ ಇದೆಯೋ ಅದರದ್ದೆಲ್ಲ ಬೊಕೆಗಳು, ದೇಸಿ ಬೊಕೆಗಳನ್ನ ಮಾಡಿದ್ದಾರೆ ಇಲ್ಲಿ. ರಘು ಅವರೇ, ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಇದೇನು ರಘು, ಇದು ಪೀಸ್ ಆಗಿರಬೇಕು ಅಂತ ಬುದ್ಧ. ಆ್ಯಂಡ್ ಒಂದಷ್ಟು ಇದು ಡಿಫ್ರೆಂಟ್. ಮನೆಯಲ್ಲಿ ಇಂಡೋರ್ ಪ್ಲಾಂಟ್ಸ್, ಮನೆಯಲ್ಲಿ ಯಾವ ರೀತಿ ಗಿಡಗಳು ಇರ್ತೀರೋ ನೆರಳಲ್ಲಿ ಬೆಳೆಯುವಂಥ ಗಿಡಗಳ ಬಗ್ಗೆ ಇಲ್ಲಿ ಶೋ ಮಾಡಿದ್ದಾರೆ. ನೋಡಿ, ಜೆಮೋಸಿಲೇಸು, ಜರ್ಬೇರಾ, ಆಂಥೋರಿಯಮ್ಮು, ಲಿಲ್ಲಿ, ಬೋಗನ್ವಿಲ್ಲ, ಸ್ಟೋನ್ ಆಫ್ ಥಾಮ್ಸು. ಆ್ಯಂಡ್ ಇನ್ನೊಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾರಿಗೂ ಗೊತ್ತಿಲ್ಲ, ರಘು ಅವರು ಲಾಲ್ಬಾಗಲ್ಲಿ ಎಷ್ಟು ವರ್ಷ ರಘು? 2 ವರ್ಷ. 2 ವರ್ಷಗಳ ಕಾಲ ಸಸಿಗಳ ಬಗ್ಗೆ ಸ್ಟಡಿ ಮಾಡಿದ್ದೀನಿ.
ಒಂದು 4 ಫ್ಲವರ್ ಶೋ ಅಟೆಂಡ್ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ, ಸ್ವಲ್ಪ ಅನುಭವ ಇದೆ, ಗಿಡಗಳಿಗೆ ಸ್ವಲ್ಪ ಪರಿಚಯ ಇದೆ, ಸ್ವಲ್ಪ ಮರ್ತಿದ್ದೀನಿ ಆದ್ರೂ ಮಾತಾಡ್ತೀನಿ. ಓಕೆ, ಸೊ ಬೇರೆ ಏನು ನೋಡ್ಬೋದು ರಘು ನಾವು? ಇನ್ನೂ ಇದೆ, ಇಲ್ಲೊಂದಷ್ಟು ಜಾಗ ಇದೆ ಆ್ಯಂಡ್ ಈ ಜಾಗದಲ್ಲಿ ಈ ಥರದ್ದು ಪ್ಯಾಸೇಜ್ ಇದೆ. ಇದರಲ್ಲಿ ಒಂದು ನೀವು ಕಂಪ್ಲೀಟಾಗಿ ಕರ್ನಾಟಕದ ವಿಶಿಷ್ಟ ಬೆಳೆಗಳು ಏನಿದು? ಇದು ಕಮಲಾಪುರಿ, ಉಡುಪಿ ಮುಂಟುಮುನಿ ಬದನೆ, ಮೈಸೂರು ಮಲ್ಲಿಗೆ, ದೇವನಹಳ್ಳಿ ಚಕೋತ. ದೇವನಹಳ್ಳಿ ಆ್ಯಕ್ಚುಲಿ ನೀವು ಬೆಂಗಳೂರು, ಚಿಕ್ಕಬಳ್ಳಾಪುರ ಇಲ್ಲಾಂದ್ರೆ ಹೈದ್ರಾಬಾದ್ ಟ್ರಾವೆಲ್ ಮಾಡ್ಬೇಕಾದ್ರೆ ದೇವನಹಳ್ಳಿ ಹತ್ರ ಈ ಥರದ್ದು ಚಕೋತಗಳು ರೋಡ್ ಸೈಡೇ ಸಿಗುತ್ತೆ ನಿಮಗೆ. ಮತ್ತೆ ಬೆಂಗಳೂರು ಬ್ಲೂ ದ್ರಾಕ್ಷಿ, ಮತ್ತೆ ಇದು ಬೆಂಗಳೂರು ಗುಲಾಬಿ ಈರುಳ್ಳಿ. ನೋಡಿ, ಇದನ್ನೆಲ್ಲ ನಾವೇನು ಮಾಡ್ತೀವಿ ಅಂದರೆ ಸಣ್ಣ ಈರುಳ್ಳಿ ಅಂತ ಕರಿತೀವಿ. ಇದಕ್ಕೆ ಆ್ಯಕ್ಚುಲಿ ಕರೆಕ್ಟ್ ಹೆಸರು ಬಂದು ಬೆಂಗಳೂರು ಗುಲಾಬಿ, ಮತ್ತೆ ಅದನ್ನ ನಾಟಿ ಈರುಳ್ಳಿ ಅಂತಾನೂ ಅಂತಾರೆ. ನಾಟಿ ಈರುಳ್ಳಿ. ಮೈಸೂರು ಬೆಳೆದಿದೆ. ಸೊ ಲೀಚಿ, ಡ್ರ್ಯಾಗನ್, ಚೆರ್ರಿ ಒಂದು ಟೇಸ್ಟ್ ಮಾಡ್ಬೋದಾ ನಾವು ರಘು? ಎತ್ಕೊಂಡು ಮಾಡಂಗಿಲ್ಲ, ಯಾಕೆ? ಶೋ ಇಟ್ಟಿರೋದು. ಓಕೆ, ಇದು ಓಕೆ. ಇದು ನೋಡಿ, ಇದು ಲೆಟ್ಟಿಸ್, ಇದು ಇವರು ಇದರಲ್ಲಿ ಕೊಟ್ಟಿದ್ರು, ಕೆಫೆನಲ್ಲಿ ಕೊಟ್ಟಿದ್ರಲ್ಲ ನಮಗೆ ತಿನ್ನೋದಿಕ್ಕೆ. ಸೊ ಅದು ಏನು ಬರ್ಗರ್ ಪತ್ತ ಅಂತ ಕರಿತೀವಿ ನಾವು. ಅಲ್ಲಲ್ಲ, ಅದು ಲೆಟೀಸ್ ಬರ್ಗರ್ಗೆ ಹಾಕೋದು. ಹೌದು ಗುರು, ಬರ್ಗರ್ ಪತ್ತ ಅಂತ ಕರಿತೀವಿ. ಸೊ ಒಂದಷ್ಟು ಹೂಗಳು ನೋಡ್ಬೋದು ನೀವು. ಜಿಲ್ಲೆಯ ತೋಟಗಾರಿಕೆ ಸಂಪತ್ತು. ಇವನಿಗೆ ಇದು ಕೊಟ್ಟಿದ್ದೆ ಒಂದು ಬಾಕ್ಸ್ನ, ಒಂದು ನನಗೆ ನಾನು ಗಿಫ್ಟ್ ಆಗಿ ಕೊಟ್ಟಿದ್ದೆ, ಜೇನು ಬಾಕ್ಸ್, ಜೇನು ಪೆಟ್ಟಿಗೆ. ಆ್ಯಕ್ಚುಲಿ ಹರೀಶ್ ಅವರು ನನಗೆ 2016-17 ನನಗೊಂದು ಗಿಫ್ಟ್ ಮಾಡಿದರು. ಅದನ್ನು ನಮ್ಮಮ್ಮ ಎತ್ತಿ ಬಿಸಾಕಿ ಹಾಳು ಮಾಡಿದ್ದಾರೆ. ಗುರು, ಅಲ್ಲಿ ಮಶ್ರೂಮ್ ಇದೆ, ಮಶ್ರೂಮ್ ಬಗ್ಗೆ ಹೇಳ್ಬೇಕು ಗುರು ನೀನು. ಮಶ್ರೂಮಲ್ಲಿ 4 ಥರದ ಮಶ್ರೂಮ್ ಇದೆ ಅಲ್ಲಿ. ಯಾವುದು ಅಂತಂದರೆ ತೋರಿಸಲ್ಲ ನಾವು. ನಡಿ ಗುರು, ನಮ್ಮ ಇಷ್ಟ, ನಮ್ಮ ಚಾನಲ್ಲು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಅಷ್ಟು ತೋರಿಸಿದ್ದು ಇದು ಆ್ಯಕ್ಚುಲಿ ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ. ಲಾಸ್ಟ್ ಟೈಮ್ ನೆಲಮಂಗ್ಲ ಕಡೆ ಹೋಗಿದ್ದಾಗ ಒಂದು ವಿಡಿಯೋ ಮಾಡಿದ್ದೆ. ಇದೇನಂತಂತಂದರೆ ಭೂಮಿಯಲ್ಲಿರೋವಂಥ ತೇವಾಂಶ ಎಷ್ಟಿದೆ ಅಲ್ವಣ್ಣ? ಹೇಳಣ್ಣ ನೀನೇ. ಸೊ ಇದು ಸ್ಮಾರ್ಟ್ ಡಿಸಿಷನ್ ಫಾರ್ಮಿಂಗ್ ಕೈರೋ ಅಂತ ಅಂದ್ಬಿಟ್ಟು ಆಟೋಮೇಟೆಡ್ ವೆದರ್ ಯೂನಿಟ್. ಸೊ ಇದರಲ್ಲಿ ಏನಿದೆ ಅಂದರೆ ನಿಮಗೆ 12 ಪ್ಯಾರಾಮೀಟರ್ಸ್ ಡೇಟಾ ಕ್ಯಾಪ್ಚರ್ ಮಾಡುತ್ತೆ. ಒಂದು ಲೈಟ್ ಇಂಟೆನ್ಸಿಟಿ, ಏರ್ ಪ್ರೆಷರ್, ಏರ್ ಟೆಂಪ್ರೇಚರ್, ರೈನ್ಫಾಲು, ಏರ್ ಹ್ಯೂಮಿಡಿಟಿ, ಮತ್ತು ವಿಂಡ್ ಡೈರೆಕ್ಷನ್, ವಿಂಡ್ ಸ್ಪೀಡು, ಸಾಯಿಲ್ ಮಾಯ್ಚರ್ಸಲ್ಲಿ ಇದು ಡೇಟಾ ಪ್ರಿಡಿಕ್ಷನ್ ಮಾಡಿ ಕ್ರಾಪ್ಗೆ, ಆಕ್ಯುರೇಟ್ ಇರಿಗೇಷನ್ಗೆ ಮತ್ತು ಪ್ರಿಸಿಷನ್ ಫಾರ್ಮಿಂಗಲ್ಲಿ ಯಾವ ಕ್ಲೈಮೇಟ್ ವೇರಿಯೇಷನಲ್ಲಿ ಏನು ಡಿಸೀಸ್ ಬರುತ್ತೆ, ಏನು ಪೆಸ್ಟ್ ಬರುತ್ತೆ, ಸೊ ಈ ಡಿಸೀಸ್ ಎಲ್ಲ ಪ್ರಿಡಿಕ್ಷನ್ ಕೊಟ್ಟು ಫಾರ್ಮರ್ಗೆ ಕಾಸ್ಟ್ ಸೇವಿಂಗಲ್ಲಿ ಮತ್ತು ಇಂಪ್ರೂವಿಂಗ್ ಈಲ್ಡಲ್ಲಿ ಅನುಕೂಲ. ಆ್ಯಕ್ಚುಲಿ ಇದು ತುಂಬಾ ಯೂಸ್ಫುಲ್ ಇದೆ ಫಾರ್ಮರ್ಸ್ಗೆ. ಆ್ಯಂಡ್ ಇದೆಲ್ಲ ಕಂಪ್ಲೀಟಾಗಿ ನಮ್ಮ ಎಲ್ಲರ ತೋಟಗಳು ಬರಬೇಕಂದ್ರೆ ಇನ್ನೊಂದು 5 ವರ್ಷ ಆಗುತ್ತೆ ಅನ್ನೋ ಗೊತ್ತಿಲ್ಲ ಅಲ್ವಣ್ಣ? ಆಲ್ರೆಡಿ ತೋಟಗಾರಿಕೆ ಇಲಾಖೆಯಿಂದ ಇದು ಸಬ್ಸಿಡಿನಲ್ಲಿದೆ. ಏನು ಪ್ರೈಸಲ್ಲಿ ಸಿಗ್ಬೋದು? 40,000. ಫಾರ್ಮರ್ 20,000 ಪೇ ಮಾಡಿದ್ರೆ ನಿಮ್ಮ ತೋಟಗಾರಿಕೆ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಸಬ್ಸಿಡಿನಲ್ಲಿ ಸಿಗುತ್ತೆ. ವೆರಿ ನೈಸ್. ಬಟ್ ಏನೇ ಆಗಲಿ ನಮ್ಮ ರೈತರು ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅವ್ರ ತೋಟಗಳಿಗಂದ್ರೆ ಮಿನಿಮಮ್ ಇನ್ನೊಂದು 2-3 ವರ್ಷ ಅಂತೂ ಬೇಕೇ ಬೇಕಾಗುತ್ತೆ ಅಲ್ವಣ್ಣ? ಅದೇನೆ, ದೊಡ್ಡ ದೊಡ್ಡ ರೈತರುಗಳು ಮಾಡ್ತಾರೆ, ಸಣ್ಣ ಪುಟ್ಟ ರೈತರುಗಳು ಮಾಡ್ಬೇಕಂದ್ರೆ ಯುಟಿಲೈಸೇಷನ್ ಹೆಂಗೆ ಆಗ್ತಿದೆಯಲ್ಲ, ಅವೇರ್ನೆಸ್ ಇಲ್ಲ, ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆದಲ್ಲೇ ಸ್ಟಾರ್ಟ್ ಆಗ್ತದೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಆ್ಯಂಡ್ ಹಾಗೆ ಮುಂದೆ ಹೋಗೋದಾದರೆ ಟೊಮೆಟೊದಲ್ಲಿ ಒಂದು ಬಾಲ್ ಮಾಡಿದ್ದಾರೆ. ರಘು ಅವರೇ ಬರಬೇಕು. ರಘು ಅಲ್ಲಿ ಬ್ಯುಸಿ ಆಗಿದ್ದಾರೆ. ಟೊಮೆಟೊದಲ್ಲಿ ಒಂದು ಚೆಂಡು ಮಾಡಿದ್ದಾರೆ. ದೆವ್ವನ, ಅಯ್ಯೋ, ಇಲ್ಲಿ ನೀವು ನೋಡ್ಬೋದು ದೆವ್ವಗಳನ್ನ. ಏನಕ್ಕಿದು? ಏನು ಗುರು ಇದು? ಮಾದಕ ವಸ್ತುಗಳು ಬಳಕೆ ಹೇಳು ಗುರು. ಇದು ಮಾದಕ ವಸ್ತುಗಳ ಮಾಹಿತಿ ಯಾವ ರೀತಿ ಅಂದ್ರೆ ಮಾದಕ ವಸ್ತುಗಳ ಬಗ್ಗೆ ತಗೊಂಡು ವೀಕ್ ಆಗ್ತಾ ಇದ್ದಾರೆ. ಡ್ರಿಂಕ್ಸ್ ಆಗಲಿ, ಗಾಂಜಾ ಆಗಲಿ, ಸ್ಮೋಕಿಂಗ್ ಆಗಲಿ, ಅದ್ರ ಬಗ್ಗೆ ಅವೇರ್ನೆಸ್ ನಮಗೆ ಈ ತೋಟಗಾರಿಕೆ ಅದು ಏನೋ ಮಾಡದೇ ಇರೋರು ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಎಲ್ಲಾನು ಮಾಡ್ತೀರ, ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಅಸಹ್ಯವಾಗಿರುತ್ತೆ ರೀ. ನೀನೊಂದ್ಸರಿ ತಗೋಡು ಸ್ವಲ್ಪ, ನಾನು ಮಾಡ್ತೀನಿ ಅಂತ ತರಿಸ್ಬಿಡು. ಏಯ್, ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತು, ನಾನು ಕುಡಿಯಲ್ಲ, ಸ್ಮೋಕ್ ಮಾಡಲ್ಲ, ಗಾಂಜಾ ಹೊಡಿಯಲ್ಲ, ಯಾವುದಿಲ್ಲ. ಇದು ನೋಡಿ, ಇದು ಇವನು ಆಕ್ಚುಲಿ ಅನ್ಸಾಗ್ತಾ ಇದ್ದ ಅವನು. ಅಯ್ಯೋ, ಆನೆ ಬಂತು, ಆನೆ ಬಂತು. ರಘು, ಇದು ದೊಡ್ಡನೆ, ಚಿಕ್ಕನೆ. ಆಕ್ಚುಲಿ ಮೈಸೂರು ಇದು ಮಾಡುತ್ತಲ್ಲ ದಸರಾ, ಅರ್ಜುನ. ಇದು ಭೀಮಾ. ಇದು ಇನ್ನೊಂದು ಅರೆ ಅದೇನು ಶಾಕ್ ಅಬ್ಸರ್ ಇಲ್ಲ ಇದಕ್ಕೆ. ಶಾಕ್ ಅಬ್ಸರ್ ಅವರು ರೆಡಿ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ.
ರೆಡ್ ಕಲರ್ ಅಲ್ಲಿ ಏನು ಸಿಗ್ಲಿಲ್ಲ ಶಾಕಪ್ ಸರ್. ಸೊ ಆ್ಯಂಡ್ ಎಲ್ಲನೂ ಸಣ್ಣ ಸಣ್ಣ ಜಾಗನೂ ಕ್ಲೀನಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಕಾಮಿಡಿನೆಲ್ಲ ಸೈಡಿಗೆ ಬಿಟ್ಟರೆ ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇದಕ್ಕೆ ಕಂಪ್ಲೀಟಾಗಿ ನಾವುಗಳು ಎತ್ತಿನ ಗಾಡಿ ಕೆಲವೊಬ್ರು ಅಂತಾರೆ, ನಾವು ಬಂಡಿ ಅಂತ ಕರಿತೀವಿ ನಮ್ಮ ಕಡೆ. ಸೊ ಇದರಲ್ಲಿ ಏನೇನು ಹಾಕ್ಕೊಂಡು ಹೋಗ್ಬೋದು ಅಂತ ಸೊ ಒಂದಷ್ಟು ತರಕಾರಿಗಳನ್ನ ಹಾಕಿಟ್ಟಿದ್ದಾರೆ. ಆ್ಯಂಡ್ ಬಂದವ್ರಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇದೆ. ಇದು ಬಿಟ್ಟು ನಾವು ನೋಡಿ ಒಳ್ಳೆ ಟಾಪಿಕ್ ಸಿಕ್ಕಿದೆ ಇವಾಗ ನಮಗೆ. ಚಂದ್ರಂಗಿ, ರೋಟರಿ ಚಂದ್ರಂಗಿ. ಇದರಲ್ಲಿ ಏನಂತಂದರೆ ಹುಳು, ರೇಷ್ಮೆ ಹುಳು ಮೇಯಿಸ್ತಾರಲ್ವಾ, ಸೊ ಅದನ್ನು ಈ ಥರ ಚಂದ್ರಂಗಿ ಅಂತ ಏನು ಕರೀತಾರೆ ಇದನ್ನು ಹಾಕಿ ಇದರಲ್ಲಿ ಗೂಡು ಕಟ್ಟುತ್ತೆ. ಇದನ್ನು ರೇಷ್ಮೆ ಸಿಲ್ಕ್ಸು, ಟೈರ್ಗಳು ತುಂಬ ತುಂಬ ಯೂಸ್ಫುಲ್ ಇದೆ ಸಿಲ್ಕೆಲ್ಲ. ಇನ್ನೇನಿದೆ ರೀ ಮೀನುಗಳು? ಮೀನುಗಳೆಲ್ಲ ತುಂಬ ಜನ ನೋಡಿರ್ತಾರೆ. ಇದ್ರೊಳಗಡೆ ಏನಿದೆ ನೋಡು ಹರಿ. ಹಾಂ, ಅವು ದೊಡ್ಡ ದೊಡ್ಡ ಮೀನುಗಳು. ಆಕ್ಸಿಜನ್ ಎಲ್ಲ ಇದ್ದವ್ರೆ ಒಳಗಡೆಗೆ. ಮೀನಿದು ನೀಟಾಗಿ ಕಾಣಿಸ್ತಿದ್ಯಾ? ಇಲ್ಲಿದೆ ಆ್ಯಕ್ಚುಲಿ ಒಂದು ಮೀನು. ನೀಟಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಆಗ್ತಿಲ್ಲ. ತೊಂದರೆ ಇಲ್ಲ. ಓ ಮುತ್ತು, ಅರಿ ಮುತ್ತು ಚೆಂಡಿಟ್ಬಿಟ್ಟು ಇದನ್ನ ರಾಜ್ಕುಮಾರ್ ಕಲಿಯಕ್ಕೆ ಹೋಗಿ ದೊಡ್ಡದು. ಎಷ್ಟು ಕೆ ಜಿ ಬರುತ್ತದು? ಎಷ್ಟನ್ನ ಕೆ ಜಿ? ಬಾ. ಸೊ ಇಲ್ಲಿ ಹೂವಲ್ಲೇ ಮನೆ ಮಾಡಿದ್ದಾರೆ. ಮೋಸ್ಟ್ಲಿ ಯಾರ್ದೋ ಮೆಹಂದಿ ಶಾಸ್ತ್ರ ಇರಬೇಕು ಅದಕ್ಕೆ. ಅರಿ ಮೆಹಂದಿ ಶಾಸ್ತ್ರಕ್ಕೆ ರೆಡಿ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಮೆಹಂದಿ ಶಾಸ್ತ್ರಕ್ಕೆ ಯಾರ್ದು ಮೆಹಂದಿ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ರಘು ಅವ್ರದ್ದು ಮೆಹಂದಿ. ಯಾರ್ದು ಮೆಹಂದಿ ಶಾಸ್ತ್ರ ಅದು? ತೋಟಗಾರಿಕೆ ಇಲಾಖೆ ಅವ್ರದ್ದು. ಸೊ ಇದು ಬಿಟ್ಟು ಜಾಗ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಬಂದು ಬೆಂಗಳೂರು, ಸಾರಿ ಕೋಲಾರ. ಇಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ದೊಡ್ಡ ಬಾವಿ ಇದೆ, ನೋಡ್ಬೇಕು. 1000 ಅಡಿ ಒಳಕಿದೆ. ಯಾರಾದ್ರೂ ನೋಡಿ ಮುಂದೆ 1000 ಅಡಿನ? ನಾನು ಬಿದ್ದು ನೋಡ್ಲೇಬೇಕು ಇವಾಗ. ಈಜಾಡ್ಬೋಡದೆ. ಈಜದೆ ಮೀನು ಇದೆಯಾ ಅದರಲ್ಲಿ? ಮೀನು, ದೊಡ್ಡ ಮೀನು. ಸೂಪರ್. ಇವಾಗ ಮೀನು ಹಿಡಿಯೋದಕ್ಕೆ ರೆಡಿ ಆಗಿದ್ದೀರಾ ನೀವು? ಮಾಸ್ಕ್ ಹಾಕೊಳ್ಳಿ ಹರೀಶ್ ಅವರೇ. ಮಾಸ್ಕ್ ಹಾಕೊಳ್ಳಿ. ಮೀನು ಹಿಡಿತಾ ಇದೀವಿ. ದೊಡ್ಡ ಬಾವಿ ಇದೆ, ತೋರಿಸ್ತಾ ಇದ್ದೀರಿ. ಓ ಹೋಲಿ ಶಿಟ್, ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಇದನ್ನ ನೋಡ್ತಿರೋದು ಬಾವಿ. ವಾವ್. ನವೀನ್ ಅವರೇ, ನೀವೇನಾದ್ರೂ ದುಮ್ಕೆ ಅಂದ್ರೆ ದುಮ್ಬಿಡ್ತೀನಿ ಇವತ್ತು. ಸರ್ ಬೇಡ, ನೀರು ತುಂಬ ಜಾಸ್ತಿ ಇದೆ, ಹಾಗಾಗಿ ಬೇಡ. ಆ್ಯಕ್ಚುಲಿ ಇದ್ರದ್ದು ಫಿನಿಶಿಂಗ್ ಸಕ್ಕತ್ತಾಗಿದೆ ರೌಂಡಾಗಿ, ಅಲ್ವಾ ರಘು? ಚೆನ್ನಾಗೈತೆ. ಯಾರು ಕಟ್ಟಿರೋದು? ಏನು ವಿಶೇಷ ಇದು ರಘು? ಇದು ಕಟ್ಟಿರೋದು ಬಂದು ಗಾರ್ಮೆಂಟ್ಸ್ಗಳು. ಆ ಕಾಲದಲ್ಲಿ ಹಳೆ ಕಾಲದಲ್ಲಿ ಜನಗಳು ಕಟ್ಟಿರೋದು ಇದು. ಓಕೆ. ಕೂಲ್ನ ಕೊಡ್ಕೊ. ಆವಾಗ ಕೂಲಿ ಲೆಕ್ಕದಲ್ಲಿ ಕೊಡ್ತಾರೆ. ಅಲ್ಲ ಗುರು, ಇಷ್ಟು ಫಿನಿಶಿಂಗು ಏನು ಅವಶ್ಯಕತೆ? ಇಲ್ಲೇನಿತ್ತು ಕೋರ್ಟ್ ಆವರಣದಲ್ಲಿ ಇದ್ರ ಅವಶ್ಯಕತೆ ಏನಿತ್ತು ಇದನ್ನ ಕಟ್ಟೋದಕ್ಕೆ? ನಿಮ್ಗೆ ಗೊತ್ತಿಲ್ಲ, ಆಗಿನ ಕಾಲದಲ್ಲಿ ಈಗ ಏನು ನ್ಯಾಯಾಧೀಶರು ಒಂದು ಹುಲಿ ಬಂದಂಗೆ ಬರ್ತಿದ್ರು ನೀರು ಕುಡಿಯೋಕ್ಕೆ. ಆವಾಗ ಮಾಡಿರೋಂಥ, ಆವಾಗ ಆನೆ, ಸಿಂಹ, ಹುಲಿ, ಚಿರತೆ ಎಲ್ಲ ನೀರು ಕುಡಿತಾ ಇದ್ದಿಲ್ಲ. ಓಕೆ, ಇಲ್ಲಿ ಕಟ್ಟಾಗ್ತಿದ್ವಿ ಗುರು ಅವಾಗ, ನಿಮ್ಗೆ ಗೊತ್ತಿಲ್ಲ. ಸೊ ಇದು ಆ್ಯಕ್ಚುಲಿ ತುಂಬ ದೊಡ್ಡ ಬಾವಿ ಇದು. ಅವರೆಲ್ಲ ಕಾಮಿಡಿ ಮಾಡಿದ್ರು, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಕಣ್ಣಿಗೆ ಏನು ಕಾಣಿಸ್ತಿದೆ ಅಂದರೆ ಇದು ಕಲ್ಲಿಂದ ಕಟ್ಟಿರೋಂತಹ ಬಾವಿ ಇದು. ಸೊ ಇದಕ್ಕೆಲ್ಲ ಅಂತ ಹೇಳಿಲ್ವಲ್ಲ, ಒಂದಷ್ಟು ನೋಡಿ ಪೈಪು ಹಾಕೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೆ ನೀರು ಎಲ್ಲಿಂದ ಬರ್ತಾ ಇತ್ತು ಅನ್ನೋದು ಗೊತ್ತಿಲ್ಲ. ಸೊ ಈ ಥರ ಇದೆ ಇದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಫಿಲ್ಮ್ ಶೂಟಿಂಗು ಇಲ್ಲಂತಂದರೆ ಏನಾದರೂ ಪ್ರೀ ವೆಡ್ಡಿಂಗ್ ಶೂಟ್ಗಳು ಚೆನ್ನಾಗಿ ಮಾಡ್ಬೋದು ಇಲ್ಲಿ. ಹರೀಶ್ ಬೇರೆ ಏನ್ರಿ ಮೀಡಿಯಾ? 14 ನಿಮಿಷ ಆಗಿದೆ, 15 ನಿಮಿಷ ಆಗ್ತಾ ಇದೆ. ರಘು ಅವರೇ 15 ನಿಮಿಷದಿಂದ ಕಂಟಿನ್ಯೂಸ್ ಆಗಿ ಒಂದೇ ಶಾರ್ಟಲ್ಲಿ ಹೋಗ್ತಾ ಇದೀವಿ. 15 ನಿಮಿಷ ಯಾರು ಬೇರೆ ಯಾರು ಮಾಡಿದಾರಾ ಬ್ಲಾಗರ್ಸು?
ನವೀನ್ ನಾರಾಯಣ್ ಬಿಟ್ರೆ ಯಾರು ಮಾಡಿಲ್ಲ. ಇದು ವರ್ಲ್ಡ್ ರೆಕಾರ್ಡ್ ಅಂತಾನೆ ಹೇಳ್ಬೋದು. ನಾನು ಇದ್ದೇನೆ, ಹೌದು ನಾನು ಗ್ರೇಟೆ, ನೀವು ಗ್ರೇಟ್, ಅದ್ರ ಜೊತೆ ಹರೀಶ್ ಅವರು ಗ್ರೇಟೆ. ಹೌದು. ತುಂಬಾ ಖುಷಿ ಆಗುತ್ತೆ ನೋಡಿ. ಮ್ಯೂಸಿಕ್ ಹಾಕೋರೆ, ಕೇಳಿಸ್ಕೊಳ್ಳಿ. ಬಾಯ್. ಸೊ ಇದು ಇವತ್ತಿನ ದಿನಚರಿತ್ರೆ. ಆ್ಯಂಡ್ ಆಕಾಶನ ನೋಡಿಸ್ತಾ ಹರೀಶ್ ನೀನು ಏನಾದ್ರು ನೋಡ್ತೀಯಾ? ನಾನು ನೋಡ್ತೀನಿ. ಆಕಾಶನ ನೋಡಿಸ್ತಾ ಗುಡ್ ಬಾಯ್ ಹೇಳ್ತಾ ಇದ್ದೀನಿ. ಹ್ಯಾಪಿ ಗುಡ್ ಬಾಯ್.